ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಿನ್ನೆ ವಿಡಿಯೋಸ್ ಹೆಂಗಿದ್ದು ಮತ್ತು ಎಲ್ಲರೂ ದೀಪಾವಳಿ ಹೆಂಗೆ ಆಚರಿಸಿದ್ರಿ ಅಂತ ಹೇಳ್ತಾ ನಮ್ಮ ಮನೇಲಿ ದೀಪಾವಳಿ ತುಂಬ ಚೆನ್ನಾಗಾಯ್ತು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಹಾಗೆ ಇವತ್ತು ವಿಡಿಯೋಸ್ನ ಮತ್ತೆ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ವಿಡಿಯೋಸ್ನ ಹಾಕೋಕ್ಕಾಗಲಿಲ್ಲ, ಯಾಕಂತಂದರೆ ನಿನ್ನೆ ಲೇಟ್ ಆಯಿತು, ವಿಡಿಯೋ ಮುಂದೆ ಮಾಡಲಿಲ್ಲ. ಸೊ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ. ಟೈಮು ಬಂದುಬಿಟ್ಟು 2 ಗಂಟೆ ಆಗಿದೆ. ಸೊ ಇದು ಎಕ್ಸ್ಪೋರ್ಟ್ ಆಗಿ ಅಪ್ಲೋಡ್ ಆಗಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನು ಇವತ್ತಂತೂ ಮಿಸ್ ಮಾಡಲ್ಲ, ನಿಮಗೆ ಪಕ್ಕ ಖಂಡಿತವಾಗೂ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ತಾಯಿಲ್ಲದ ತವರಲ್ಲೂ ವಿಡಿಯೋ ಬರುತ್ತಿದೆ. ಸೊ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಒಂದು ಮಲತಾಯಿ ಕಾಟ ಯಾವ ರೀತಿ ಅದರಲ್ಲಿರುತ್ತೆ, ಆ ಮಲತಾಯಿಗೆ ಯಾವ ರೀತಿ ಕಾಟ ಸಿಗುತ್ತೆ ಅನ್ನೋದನ್ನು ಕೂಡ ಅದರಲ್ಲಿ ಒಂದು ಇದೆ. ಸೊ ಆ ವಿಡಿಯೋದಲ್ಲಿದೆ. ಸೊ ಪ್ಲೀಸ್ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ನಲ್ಲಿ ಅದು ವಿಡಿಯೋ ಬರ್ತಾ ಇದೆ. ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲಿ ನಿಂತ್ಕೊಂಡು ಧಮ್ಕಿ ಹಾಕೋದಾಗಲಿ, ಇಲ್ಲಿ ನನ್ನ ಮುಂದೆ ಬಂದು ಧಮ್ಕಿ ಹಾಕಿ. ನೀನು ಅಲ್ಲಿ ನಿಂತ್ಕೊಂಡು ಧಮ್ಕಿ ಹಾಕ್ತಾಳ. ನಾನು ನಿನ್ನನ್ನು ಕ್ಷಮಿಸ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಿ. ನಾನು ಅಂಜಿ ಇಲ್ಲಿಂದ ಓಡೋಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಿ. ನಾನು ಅಂಜೋದು ಇಲ್ಲ, ಓಡೋದು ಇಲ್ಲ. ನಿಮಗೆಲ್ಲ ಒಂದು ಗತಿ ಕಾಣ್ಸಕ್ಕಂತನ ಸುಮ್ಮದ ನಾನಾ ನಿನ್ನ ಕಾಪಾಡೀನಿ, ನಾನಾ ನಿನ್ನ ಬದುಕಿಸಿದ್ರು ನೀ ನನಗೆ ತಿರುಮಂತ್ರ ಹೊಡೆದಿ ನಾನು ಒಳ್ಳೆಯವನಾಗಕ್ಕೆ ಹೊಂಟಿದ್ನಿ. ಆದ್ರೆ ನೀನು ನನ್ನ ಇನ್ನೂ ಕೆಟ್ಟವನಂಗ ಆಗುವಂಗ ಮಾಡಿಬಿಟ್ಟಿಯಲ್ಲ. ಐತ್ಲಿ ನಿನಗೆ ಮಾರಿ ಹಬ್ಬ ಐತಿ ನಿನಗೆ. ನೀನು ಒಳ್ಳೆಯವನಾಗಕೊಂಡಿದ್ದೆ, ಅದನ್ನು ನಾನು ನಂಬೇಕೇನ? ಅದು ನಂಬಂಗೆ ಆಗಾಗ ಇಲ್ಲ ನೋಡು. ಇಲ್ಲೇ ನಮ್ಮ ಅತ್ತಿ ಮಕ್ಕೊಂಡಾರ, ಈಗ ಅವ್ರನ್ನ ಎಬಿಸಿ ಹೇಳ್ಬೇಕತ್ತ ನೋಡು. ತನ್ನಗ ನಾಯಿ ಹಂಗ ನಿಂತಿರ್ಬೇಕಷ್ಟೇ, ನೀನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ. ಅಲ್ಲಲ್ಲ, ನನ್ನ ಸೊಸೆ ಇಷ್ಟು ಬದಲಾಗ್ಯಾಳಂತ ನಾನು ಅಂದ್ಕೊಂಡಿದ್ದೇ ಇಲ್ಲಲ್ಲ. ಆದರೆ ಇವನು ಇಷ್ಟೆಲ್ಲ ಮಾತಾಡೋಕೆ ನಾನು ಯಾಕೆ ಸಲ್ಗಿ ಕೊಟ್ಟನು? ಎದ್ದೀಗ ಒಂದು ಚಂದಾಗ ಬುದ್ಧಿ ಹೇಳ್ತಾನ ಅವಂಗ. ಅಲ್ಲ ಆಯ್ಕೆ ನಮ್ಮನ್ನ ಒಂದೀಟು ನನ್ನ ಮಾತು ಕೇಳದ ಹೋದ್ಲಲ್ಲ ಆಕಿ. ನಾನು ಸುಮ್ಮನೆ ಇದ್ನಿ, ನನ್ನ ಕೆದಕಿ ಸಿಟ್ಟು ಬರುವಂಗ ಮಾಡಿ ಈಗ ಇಲ್ಲಿಂದ ಹೊಕ್ಕಾಳನ ಈಕಿನ ಬಿಡಂಗಿಲ್ಲ. ಮುಳಾನಕಿನ ಒಂದು ಗತಿ ಕಾಣಿಸ್ಬಿಡ್ತಾನೆ ಈಕಿಗೆ. ನಾನು ಈಕಿನ ಹೋಗಿ ಕಾಪಾಡಿದ್ನ. ಅಯ್ಯೋ ಎಂಥ ಕರ್ಮದ ಕೆಲಸ ಮಾಡಿಬಿಟ್ನಿ ನಾನು, ಈಕಿ ಸಾಯ್ಬೇಕಾಗಿತ್ತಕಿ. ಅವನಿಗೆ ಸತ್ತಿದ್ರು ಭಾಳ ಚಲೋ ಐತಿ. ಈಕಿ ಬದುಕಿದ್ದು ತಪ್ಪಾಗೈತಿಕಿ. ಹಾಂ ಈಕಿನ ನಾನ ಕೊಲ್ತಾನಿಕಿನ. ನಾನು ಬದುಕಿದ ತಪ್ಪಿಗೆ ನಾನ ಕೊಲ್ಲಬೇಕೀಕಿನ. ನಾನು ಒಳ್ಳೆಯವನಾಗಕೊಂಡ್ರೆ ನನ್ನ ಒಳ್ಳೆಯವನಾಗಕ್ಕೆ ಬಿಡುವಾರ, ಇನ್ನು ಕೆಟ್ಟವನಾಗ ಆಗುವಂಗೆ ಮಾಡಕತ್ತಾರ. ಅಲ್ಲ ನಾನು ಏನಂತ ತಪ್ಪು ಮಾಡೀನಂತ ನಾನು ಒಳ್ಳೆಯವನಾಗಕ್ಕೆ ಬಿಡುವಾರ ಇವರು. ಅದೇನು ಹೇದಿ ಜೊತೆ ಚಂದಾಗ ಹೇಳ್ಬೇಕಂದ್ರೆ ಆಕೆ ನೋಡಿದ್ರೆ ನಾನು ಬಿಟ್ಟು ಹೋಗ್ಬಿಟ್ಲು ಮಗಳನ್ನ ಕರ್ಕೊಂಡ. ಹಾಳಾಗಿ ಹೋಗ್ಲಿ, ನಾನು ಒಬ್ಬ ಇರ್ತೇನೆ ನಿನ್ನ ಮುಂದೆ. ನನಗೆ ಯಾವಕ್ಕೂ ಬೇಡ ಹೆಂಗಸರು ಸವಾಸನ ಬೇಡ. ಹೆಂಗಸರು ಎಷ್ಟು ಮಾಡಿದ್ರು ಅಷ್ಟೇ, ಮತ್ತು ಮೋಸ ಮಾಡೋದನ್ನ ಬಿಡೋದಿಲ್ಲ ಇವರು. ಹಾಳಾದವನ ಇಷ್ಟೊತ್ತನ ನನ್ನ ಸಸಿ ಜೊತೆ ಇಷ್ಟೆಲ್ಲ ಮಾತಾಡೋ ಅಷ್ಟು ಧೈರ್ಯ ಬಂದುಬಿಟ್ಟೈತೆ ನಿನಗೆ. ನಾನು ಹೋಗ್ಲಿ ಏನು ಮಾಡ್ತಾನೆ ನೋಡಿದ್ರಾಯ್ತು ಅಂತ ಸುಮ್ಮನೆ ಇದ್ರ ಮಾತಿಗೆ ಇದೇ ಇಲ್ದಂಗೆ ಅದೇನೋ ಅಂತಾರಲ್ಲ, ಎಲ್ಲೂ ಬಿಲ್ಲದ ನಾಲಿಗೆ ಎಷ್ಟು ಮಾಡಿದ್ರೂ ಅಷ್ಟೇ. ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲಲ್ಲೋ ನಿನಗೆ. ಪಡ್ಪೋಸಿದವನ ನಾನು ಏನು ಅನ್ಕೊಂಡ್ಬಿಟ್ಟಿದ್ನಲ್ಲೋ, ನಿನ್ನ ಬದಲಾಗ್ತಾನೋ ಇಲ್ಲಿ ತಂದು ಕಟ್ಟಿ ಹಾಕು ಅಂದಮೇಲೆ ಬದಲಾಗ್ತಾನಂತ ಅನ್ಕೊಂಡಿದ್ನಿ. ಆದ್ರೆ ನೀನು ಅಂಥ ಮನುಷ್ಯ ಅಲ್ಲ, ನೀನು ಬದಲಾಗೋದಿಲ್ಲ. ನೀನು ಬದಲಾಗೋ ಮಾತ ಇಲ್ಲ. ನಿನ್ನಂಥವನ್ನ ಇಲ್ಲಿ ಕಟ್ಟಿ ಹಾಕಿದ್ರು ಅಂದ ನಾವು ಕುತ್ತಿಗೆ ಕೊಂದ್ರು ಒಂದೈತಿ. ನೋಡ್ತಾನೆ ನಾ ಬುದ್ಧಿ ಬರೋ ಮಟ ನೀನು ಇಲ್ಲೇ ಬಿದ್ದಿರ್ಬೇಕು ನೀನು. ಅಯ್ಯೋ ಇಲ್ರಿ ಅವರ, ನಾನು ಅವ್ರ ಮುಂದೆ ಯಾಕೆ ಹಂಗೆ ಮಾತಾಡಿದ್ನಿ ಅಂತ ಗೊತ್ತೇನ್ರಿ ನಿಮಗೆ? ಯಾಕೆ ಮಾತಾಡಿದ್ನಿ ಅಂತ ಗೊತ್ತೇನ್ರಿ? ಅವ್ರ ವಿಚಾರಕ್ಕೆ ನಾನು ಕೆಟ್ಟವನ ಹಂಗೆ ಆಗ್ಬೇಕು. ಅವರು ನನ್ನ ನೋಡಿದ್ರನ ಅವ್ರಿಗೆ ಸಿಟ್ಟು ಬರ್ಬೇಕು. ಹಂಗೆ ನಾನಾ ಮಾಡೀನಿ ಅವರ, ಹಂಗೆ ನಾನಾ ಮಾಡೀನಿ. ನನಗೇನ ತಲೆ ಕೆಟ್ಟಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಹಿಂಗೆ ಮಾಡಾಕ ನನಗೆ ತಲೆ ಕೆಟ್ಟಿಲ್ಲ. ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಇದಾದ್ರೂ ನನ್ನ ಹೆಂಡತಿ ಎಲ್ಲರೂ ನನ್ನ ಬೈದ್ರೂ ನಾನಿನ್ನ ಸರಿ ಹೋಗಿಲ್ಲ ಅಂತ ನೀವು ಅನ್ಕೊಂಡ್ರಲ್ಲ, ಅದು ನಿಮ್ಮ ತಪ್ಪು. ನಾನು ಸರಿ ಹೋಗೀನಿ. ಆದ್ರೆ ಈ ರಾಜಿ ಅವ್ರ ಮುಂದೆ ನಾನು ಹಂಗೆ ನಾಟಕ ಮಾಡೀನಿ. ಓಹೋ, ನಿನ್ನ ಮಾತು ನಾನು ನಂಬೇಕೇನ? ಅಂದ್ರೆ ಇಷ್ಟೊತ್ತನ ನಾನು ಮಕ್ಕೊಂಡಿದ್ದು ಕೇಳಿಸ್ಕೊಂಡಿದ್ದೆಲ್ಲ ನಾಟಕ ಅಂತ ಅನ್ಕೋಬೇಡಿ. ನೀನು ಪ್ರತಿಯೊಂದು ಏನು ಮಾತಾಡಿದಿ, ಆಕೆ ಏನು ಮಾತಾಡಿದೆ ಎಲ್ಲ ಕೇಳಿಸ್ಕೊಂಡೆ ನಾನು. ನನಗೆ ನೀನು ಇದು ಮಾಡ್ತೀನ ಸುಳ್ಳ. ಅಯ್ಯಯ್ಯಯ್ಯಯ್ಯಯ್ಯ ಬಂದುಬಿಟ್ಟು ನನಗೆ ಕೇಳಕ್ಕೆ ಭಾರಿ ಇದೆ ಬಿಡು ಬಡ್ಡಿ ಮಗನ. ನೀನು ಹಿಂಗೆ ನಕರ ಮಾಡ್ತೀನಿ ತನಗೆ ಗೊತ್ತಿಲ್ಲೇನು? ಭಾರಿ ಹುಷಾರದಿ, ಶಾಣೆ ಅದಿ. ಶಾಣೆನ ಮಗ ಅಲ್ಲ ನೀನು.
ಅದಕ್ಕಾಗಿ ಇಷ್ಟೆಲ್ಲ ಮಾತಾಡ್ತಿದ್ದಿ. ನನಗೆ ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡ ಬಡ್ಡಿ ಮಗ ಮುಂದೆ ನನಗೆ ಹೋಗ್ತಾನೆ. ನಾಟಕ ಮಾಡೀನಿ ನಾಟಕ ಮಾಡೀನಿ ನಾನು ಅಂತೇಳಿ. ಅಯ್ಯೋ ಅವರ, ನೀವು ನಂಬಿದ್ರೆ ನಂಬ್ರಿ, ಬಿಟ್ರೆ ಬಿಡ್ರಿ. ನಾನಂತೂ ಮಾಡಿದ್ದು ಸುಳ್ಳು. ನಾನು ಯಾಕ್ರಿ ಹಂಗೆ ಇದನ್ನ ಮಾಡಲಿ? ನನಗೆ ಎದಕ್ಕೆ ಬೇಕಾಗೈತ್ರಿ? ಬೇಡ ಅಂತ ನಾನು ಒಳ್ಳೆಯವನಾಗಬೇಕು ಅನ್ನೋದು ನನ್ನ ಮನಸ್ಸಿನಾಗ ಒಯ್ದ್ರಿ. ಆದ್ರೆ ಅವ್ರಿಗೆ ಯಾಕೆ ಹಂಗೆ ಮಾಡಿದ್ನಿ ಅಂದ್ರೆ ಅವ್ರಿಗೂ ಸ್ವಲ್ಪ ನನ್ನ ಮ್ಯಾಗ ಸಿಟ್ಟು ಬರಲಿ, ನನ್ನ ಮ್ಯಾಗ ಕನಿಕರ ಅನ್ನೋದು ಅವ್ರಿಗೆ ಯಾವಾಗೂ ಬರಬಾರ್ದು. ನನ್ನಿಂದಾಗಿ ಅವ್ರ ಜೀವನ ಹಾಳಾಗಬಾರ್ದು. ಈಗ ಅವರು ಬಸರದಾರ, ನೀವು ಅವ್ರನ್ನ ವಿರೋಧಿ ಮಾಡಕತ್ತೀರಿ. ಅಂಥದ್ರಾಗ ನಾನು ಅವ್ರಿಗೆ ಇದನ್ನ ಮಾಡಕತ್ರ ನಿಮ್ಗೂ ಸಿಟ್ಟು ಬರ್ತೈತಿ, ಅವ್ರ ಮನೆಯವ್ರಿಗೆ ಸಿಟ್ಟು ಬರ್ತೈತಿ, ಸೋಮಣ್ಣಗೂ. ಅದಕ್ಕಾಗಿ ನಾನು ಕೆಟ್ಟವನಾಗಿ ಉಳಿದಾಯ್ತು ಅಂತೇಳಿ ಕೆಲಸ ಅವ್ರ ಪಾಲಿಗೆ ನಾನು ಆ ರೀತಿ ನಾಟಕ ಮಾಡೀನಿ ಅವರ. ನಾನು ಆ ರೀತಿ ನಾಟಕ ಮಾಡಿದ್ನಿ. ನೀವು ನಂಬ್ತಾನಂದ್ರೆ ನಂಬ್ರಿ, ಬಿಡ್ತಾನಂದ್ರೆ ಬಿಡ್ರಿ. ಇದು ನಿಮಗೆ ಬಿಟ್ಟಿರೋದು. ನೀವು ಹೇಳೋದನ್ನ ಕರೆ ಅನ್ಕೋಬೇಕು, ಸುಳ್ಳು ಅನ್ಕೋಬೇಕು, ಒಂದು ಗೊತ್ತಾಗತ್ತು. ಇವನೇನು ತಲೆ ಮೇಲೆ ಹೊಡೆದಂಗೆ ಕರೆನೂ ಹೇಳ್ತಾನು, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾನು. ಯಾವ್ದು ನಂಬಬೇಕು, ಯಾವ್ದು ಬಿಡ್ಬೇಕಂತ ಒಂದು ತಿಳಿದಾಗೈತಿ. ನೋಡೋಣ, ಒಂದೇ ದಿನದಾಗ ಯಾಕೆ ಯೋಚನೆ ಮಾಡಬೇಕು? ಇನ್ನೂ 2 ದಿನ ಯೋಚನೆ ಮಾಡಿ ಆಮೇಲೆ ಏನನ್ನೋದು ನಿರ್ಧಾರ ಮಾಡಿ ಹೆಂಗೋ ಚೇರ್ಮನ್ ಹೇಳ್ಯಾರು, ನಿಮಗೆ ಅವು ಏನಾರ ಕರೆಕ್ಟಾಗಿ ಅನಿಸಿದಂದ್ರೆ ಬಿಟ್ಟು ಕಳಿಸ್ಬಿಡ್ರಿ ನೀವು, ನಾನೇನು ಹೇಳಂಗಿಲ್ಲ ಅಂತ ಅಂದಾರ. ಹಂಗೆ ಅನಿಸಿದ್ರೆ ನೋಡಕ್ಕೆ ಬರ್ತೈತಿ, ಮುಂದೆ ಯೋಚನೆ ಮಾಡಕ್ಕೆ ಬರ್ತೈತಿ. ಯಾಕೆ ಗೀತಾ ಬರ್ತಾನಿದ್ಲು, ಇನ್ನೂ ಬಂದಿಲ್ಲ? ಯಾಕೆ ಬಂದಿಲ್ಲಕ್ಕಿನ್ನ? ಬರಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಬರಲಿ ಏನು ಮಾತಾಡ್ತಾರ ಅದನ್ನ ಕೇಳೋನು. ಅಯ್ಯೋ ನೋಡಪ್ಪ ರಮೇಶಪ್ಪ, ಒಂದ ದಿನದಾಗ ನೀನೇನು ಹೆಂಗೆ ಅಂತ ನನಗೆ ತಿಳ್ಕೊಳಕ್ಕಾಗಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ವಯಸ್ಸಾಗೈತೆ ನೋಡು, ಅದಕ್ಕಾಗಿ ಸ್ವಲ್ಪ ಟೈಮ್ ಬೇಕಾಕತಿ. ಹಂಗೆ ಒಮ್ಗಿಲಿ ನಿನ್ನ ಬಗ್ಗೆ ನಾನು ತಿಳ್ಕೊಳಕ ನಾನೇನು ನೀನು ಹೆತ್ತ ತಾಯಿ ಅಲ್ಲಲ್ಲಪ್ಪ. ಅದಕ್ಕಾಗಿ ಹೇಳಾಕತ್ತನು, ಸ್ವಲ್ಪ ದಿನ ಕಾಯಿ, ಒಂದು 2 ದಿನಾರ ನೋಡ್ತೇನೆ ನೀನು ಹೆಂಗೆ ಏನು ಅಂತೆಲ್ಲ ನಾನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡ ಮ್ಯಾಗ ನಿನ್ನ ನಂಬಬೋದು. ಅಲ್ಲಿ ಗಂಟ ಹೆಂಗೆ ನಂಬಕ್ಕಾಗಿತ್ತು ಅಲ್ಲ. ಅಯ್ಯೋ ಅವರ, 1 ದಿನ ಯಾಕ್ರಿ, 2 ದಿನ ಯಾಕ್ರಿ? ಬೇಕಿದ್ರೆ 1 ತಿಂಗಳು ಇಲ್ಲೇ ಇಟ್ಕೋರಿ. ಯಾರು ಬ್ಯಾಡ ಅಂತಾರೋ? ನಾನು ಹೆಂಗದನು, ನನ್ನ ಮನಸ್ಸು ಎಷ್ಟು ಚೇಂಜ್ ಆಗೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ತತಿ. ಅವಾಗ ನೀವು ಹೇಳ್ತೀರಿ ನನಗೆ. ಅಲ್ಲಿ ಗಂಟ ನಾನು ಬಾಯಿ ಮುಚ್ಕೊಂಡಿರ್ತೀನಿ. ಯಾಕಂದ್ರೆ ಯಾರ ಮನಸ್ಸು ಹೆಂಗೆ, ಯಾರ ಮನಸ್ಸು ಹೆಂಗಿಲ್ಲ ಅಂತೇಳಿ ನಿಮಗೂ ಗೊತ್ತಾಗ್ಬೇಕ್ರಿ ಅವರ. ಗೊತ್ತಾಗಬೇಕು. ನಾನು ಮಾಡಿ ತಪ್ಪಿಗೆ ನನ್ನ ಶಿಕ್ಷೆ ಅನುಭವಿಸಾತನು. ನನ್ನ ಹೆಂಡತಿ, ನನ್ನ ಮಗಳು ನನ್ನ ಬಿಟ್ಟು ಹೊಂಟಾರು. ಅಯ್ಯೋ, ಯಾರು ಇಲ್ದಂಗಾದ್ರು ನಾನು ಅನಾಥನಾಗ್ಬಿಟ್ನಿ. ಈ ಕಾಲು ಬಿದ್ದು ಕೇಳಿರು ಬಿಡಂಗಿಲ್ಲ. ಆಕಿ ಹೋಗುದ ಬಿಡಂಗಿಲ್ಲ. ಆಕಿ ಹೋಗಾಳ. ಆಕಿನ ಹೆಂಗೆ ತಡಿಬೇಕು ಅಂತ ನನಗೆ ಗೊತ್ತಾಗ್ಬಲ್ದಂಗಾಗೈತಿ. ಅಯ್ಯೋ, ನೀನು ಹೆಂಡತಿ ನಿನ್ನ ಮಾತು ಕೇಳಂಗಿಲ್ಲ ಅಂದ್ರೆ ಮತ್ತೆ ಯಾರ ಮಾತು ಕೇಳ್ತಾಳಪ್ಪ? ಅವ್ರಿಗೆ ಹೇಳು, ಅವ್ರು ಹೇಳಿದಂಗಾರ ಕೇಳ್ತಾಳ ನೋಡುನು. ಅಯ್ಯೋ, ಆಕಿ ಇಲ್ಲಿ ಬರ್ಬೇಕಲ್ರಿ. ಆಕಿ ನನ್ನ ಮಾತು ಕೇಳ್ಬೇಕಂದ್ರೆ ಆಕಿ ಇಲ್ಲಿ ಬರಬೇಕು. ನಾ ಹೇಳೋದನ್ನ ಆಕಿ ಸ್ಪಷ್ಟವಾಗಿ ಸಂಬಂಧ ಅಂದಾಗ ಹೇಳಿದ್ರೆ ಆಕಿಗೂ ಅರ್ಥ ಆಗ್ತೈತ್ರಿ ಅವರ. ಆಕಿಗೂ ಅರ್ಥ ಆಗ್ತೈತಿ. ನಾನು ಬದಲು ಅನ್ನೋದು ಅನ್ನೋದು ಆಕಿಗೆ ಅರ್ಥ ಆಗ್ಬೇಕಂದ್ರೆ ನನ್ನ ಮಾತಕ್ಕೆ ಸರಿಯಾಗಿ ಕೇಳ್ಬೇಕ್ರಿ ಅವರ. ಸರಿಯಾಗಿ ಕೇಳ್ಬೇಕ್ರಿ. ಇಲ್ಲಂದ್ರೆ ಆಕಿಗೆ ಹೆಂಗ್ರಿ ಅರ್ಥ ಆಗ್ತೈತಿ? ಆಕಿಗೆ ಅರ್ಥ ಮಾಡ್ಸೋರಾದ್ರು ಯಾರದಾರ್ರಿ? ಈ ತಿಳಿಸಿ ಬುದ್ಧಿ ಹೇಳೋರು ಯಾರದಾರ್ರಿ? ಇವಾಗ ಇಷ್ಟು ದಿನ ಆಕಿ ನನಗೆ ಎಷ್ಟು ಹೇಳಿದ್ರು ನಾನು ಕೇಳಿಲ್ಲ. ಈಗ ನಾ ಹೇಳ್ಬೇಕಂದ್ರೆ ಆಕಿ ಕೇಳಬಾಳು. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಇಂಥ ಪರಿಸ್ಥಿತಿ ತಗೊಂಡ್ ಬಂದಿ? ಅಯ್ಯೋ, ನನ್ನ ಗಂಡನ ಈ ರೀತಿ ನೋಡೋಕ್ಕಾಗಲ್ದು. ಇನ್ನೊಬ್ರು ಮನೆ ಮುಂದೆ ನಾಯಿ ಕಟ್ ಹಾಕಿದಾರೆ. ಆದ್ರೆ ಅವ್ನು ಮಾಡಿ ತಪ್ಪಿಗೆ ಇದು ಅವನಿಗೆ ಸರಿಯಾಗಿ ಶಿಕ್ಷೆ ಅಂತ ಅನ್ಸಾತ್ ನನಗೆ. ನಾನೇನಂದ್ರೆ ಅವನ್ನ ಸುಮ್ಮನೆ ಬಿಟ್ರೆ ಅವ್ನು ಹಿಂಗೆ ಮಾಡ್ಕೊತಾನೆ ಹೋಗ್ತಾನೆ. ಅದಕ್ಕಾಗಿ ಇದು ಅವನಿಗೆ ಸರಿಯಾಗಿ ಶಿಕ್ಷೆ ಆಗೈತೆ. ಅವ್ನು ಈ ರೀತಿ ನೋಡೋಕೆ ನನಗೆ ಆಗಬಾರ್ದು ದೇವ್ರೆ, ನನಗೆ ಆಗಬಾರ್ದು. ಇನ್ನೊಬ್ಬರ ಮನೆ ಮುಂದೆ ಅವನ ನಾಯಿ ಕಟ್ ಹಾಕಿಬಿಟ್ಟಾರ. ಈ ಪರಿಸ್ಥಿತಿ ನನ್ನ ಗಂಡಂಗೆ ಬರಬಾರ್ದಾಗಿತ್ತು. ಅವರ ಬರ ಕೇಳಿದ್ರಂತ, ಊರಿಗೆ ಹೋಗಿನ ಮುಂಚೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಂದಿದ್ರಂತ. ಅದಕ್ಕೆ ಬನ್ನಿರಿ. ಬಂದೇನವ? ಬಾ, ಚಲೋ ಮಾಡಿದ್ ನೋಡಿ ಬಂದು ಗೀತಾ. ನಾನು ಯಾವಾಗ ಬರ್ತಾಳೋ ಇಲ್ಲೋ ಅಂತ ಅನ್ಕೊಂಡಿದ್ನಿ. ಬಾ, ಅದು ನೀನಂತಕ ಒಂದು ವಿಚಾರ ಕೇಳೋದಿತ್ತು. ಅದು ಕಾರಣ ಸುಳ್ಳು ಒಂದು ನಂಗೆ ತಿಳಿದಂಗಾಗಿತ್ತು. ಅದಕ್ಕೆ ಕೇಳಿದ್ರಾತಂತೇಳಿ ಕರೆದ್ನಿ ಅಷ್ಟ ನೋಡು. ಈಕ್ಯಾಕೆ ಇಲ್ಲಿ ನಮ್ಮ ನಿಂತಕ್ಕೆ ಬಂದಾಳು? ಈಕಿಗೇನು ಕೆಲಸ? ಅಲ್ಲಿ ಗಂಡನೆಲ್ಲ ಬೈದ ಅವಮಾನ ಮಾಡಿ ಅವನ ಜೊತೆ ಇರಂಗಿಲ್ಲ ಅಂತೇಳಿ ಇಲ್ಲಿ ಮತ್ತೆ ನಾಟಕ ಮಾಡಕ್ಕೆ ಬಂದಾಳೋ ಏನೋ? ಕೇಳೋನ್ ತಡಿ, ಇಲ್ಲೇ ಸುಮ್ಮನೆ ನಿಂತ್ಕೊಂಡು ಏನು ಮಾತಾಡೋದು ಬೇಡ.